1991-92ರಲ್ಲಿ ಭೂ ಮಂಜೂರಾಗಿದ್ದರೂ ಖಾತೆ ಪಹಣಿಯಾಗದೆ ಪಹಣಿಗಳಲ್ಲಿ ಪೈಕಿಯೊಂದು ನಮೂದಿಯಾಗುತ್ತಿದ್ದ ಕಾರಣ ರೈತರಿಗೆ ಸರ್ಕಾರಿ ಸವಲತ್ತುಗಳು ಸಿಗುತ್ತಿರಲಿಲ್ಲ. ಇಂದು ಈ ಸಮಸ್ಯೆಗಳಿಗೆ ಅಂತ್ಯ ಹಾಡಲಾಗಿದೆ ಎಂದು ಸಹಕಾರಿ ಸಚಿವ ಕೆಎನ್ ರಾಜಣ್ಣ ತಿಳಿಸಿದರು. ಮಧುಗಿರಿ ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಸಿನಾಯಕನಹಳ್ಳಿ ಗ್ರಾಮದಲ್ಲಿ ನಡೆದ ಸರಳೀಕೃತ ದರಖಾಸ್ತು ಪೋಡಿ ಆಂದೋಲನ ಮತ್ತು ಭೂ ದಾಖಲೆ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಗೂಟೂರು ಶಿವಪ್ಪ, ತಹಸೀಲ್ದಾರ್ ಶಿರಿಂತಾಜ್, ಬ್ಲಾಕ್ ಕಾಂಗ್ರೆಸ್ ಮುಖಂಡ ಆದಿನಾರಾಯಣ ರೆಡ್ಡಿ, ಪಿಡಿಒ ನವೀನ್ ಕುಮಾರ್, ಉಪತಹಸೀಲ್ದಾರ್ ಸುದರ್ಶನ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರಾಮಾಂಜನಮ್ಮ, ಮುಖಂಡರಾದ ಬಾಬುರೆಡ್ಡಿ, ತಿಮ್ಮಾರೆಡ್ಡಿ, ವಿಜಯಕುಮಾರ್ ರೆಡ್ಡಿ, ವೇಣುಗೋಪಾಲ್, ಲಕ್ಷ್ಮಣ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಈ ಯೋಜನೆ ನನ್ನ ಭೂಮಿ ಅಂತಕ್ಕಂಥದ್ದು ಯೋಜನೆ ಏನು ಹಿಂದೆ ದರಖಾಸ್ತು ಮಂಜೂರಾಗಿರ್ತಕ್ಕಂಥ ಭೂಮಿಯನ್ನ ಸಾಗುವಳಿ ಚೀಟಿಯನ್ನು ಪಡ್ಕೊಂಡಿರ್ತಾರೆ. ಸಾಗುವಳಿ ಚೀಟಿ ಪಡ್ಕೊಂಡ ನಂತರ RTC ಬಂದಿರುತ್ತೆ. RTC ಬಂದ ನಂತರ ಅವರಿಗೆ ದುರಸ್ತಿ ಆಗಿರಲ್ಲ. ದುರಸ್ತಿ ಅಂತಂದ್ರೆ ಗೌರ್ಮೆಂಟ್ ನಂಬರ್ 1P1 1P2 ಅಂತ ಇರುತ್ತೆ. ಇವುಗಳನ್ನ ನೀವು ದುರಸ್ತಿ ಮಾಡಿಸಿಕೊಳ್ಳದೇ ಇರೋದ್ರಿಂದ ಏನು ಸರ್ಕಾರದಿಂದ ಬರುವಂತ ಸೌಲಭ್ಯಗಳು ನಿಮಗೆ ಸಿಗಲ್ಲ. ಆ ನಿಟ್ಟಿನಲ್ಲಿ ಕರ್ನಾಟಕ ಘನ ಸರ್ಕಾರವು ಏನು ಸರ್ಕಾರದಿಂದ ಮಂಜೂರಾತಿ ಆಗಿರುವಂತಹ ಭೂಮಿಗಳಿಗೆ ದುರಸ್ತಿ ಮಾಡಿ ಅವರಿಗೆ ಹೊಸದಾಗಿರ್ತಕ್ಕಂಥ ಸರ್ವೆ ನಂಬರ್ ಅನ್ನು ಸೃಜನೆ ಮಾಡಬೇಕು ಅಂತಕ್ಕಂಥ ಆದೇಶ ಮಾಡಿರ್ತಕ್ಕಂಥ ಕೆಲಸ ಹೆಚ್ಚು ಮಾಡಿದ್ರು ಕೂಡ ಅದು ಕಡಿಮೆನೆ ಅಂತಕ್ಕಂಥ ಭಾವನೆ ನನ್ನಲ್ಲಿದೆ. ಆದ್ರಿಂದ ಈ ಭಾಗಕ್ಕೆ ಮುಂದಿನ ದಿನಮಾನಗಳಲ್ಲಿ ಈಗ ಎತ್ತಿನೊಳೆ ನೀರಿರ್ಬೋದು, MI ಕೆರೆಗಳ ಕೆಲಸ ಎಲ್ಲನೂ ಕೂಡ ಮಂಜೂರಾತಿ ಈಗಾಗಲೇ ಆಗಿದೆ. ಟೆಂಡರ್ಗಳೆಲ್ಲ ಕರೆದಿದ್ದಾರೆ. ಕಾಮಗಾರಿಗಳನ್ನು ಕೂಡ ನಾನು ಪ್ರಾರಂಭ ಮಾಡುತ್ತೇನೆ. ಮತ್ತೆ ರಸ್ತೆಗಳು ಅಷ್ಟೇ. ಈಗ ರಸ್ತೆ ನಮ್ಮ ಗಡಗತ್ತೂರು ಅದು ಹಿಂದೆ 13ರಲ್ಲಿ ರಸ್ತೆ ಮಾಡಿಸಿದ್ ಬಿಟ್ಟರೆ ಇದುವರೆಗೆ ಏನು ಮಾಡಿಲ್ಲ. ಆಗ 13ರಲ್ಲಿ ಯಾವ ಥರ ಇತ್ತು ಈಗ ಅಲ್ಲಿ ಬಂದೈತಿ. ಈಗ ಅದನ್ನು ಕೂಡ ಟೆಂಡರ್ಗೆ ಹೋಗಿದೆ. ನಾಳೆ ಈ ಒಂದು ಸ್ವಲ್ಪ ದಿವಸದಲ್ಲಿ ಕಾಮಗಾರಿನೂ ಕೂಡ ಪ್ರಾರಂಭ ಮಾಡ್ತಾರೆ ಅಂತಕ್ಕಂಥದ್ದು ಇದು ನಿಮ್ಮೆಲ್ಲರ ಗಮನಕ್ಕೆ ಇರಲಿ ಅಂತೇಳಿ. ಮತ್ತೆ ನಾನು ಬರೋವಾಗ ನೋಡ್ಕೊಂಬಂದೆ ಅಣ್ಣನಹಳ್ಳಿ ನೋಡಿದೆ. ಅದು ಹಿಂದೆ ನಾನು ಹಾಕ್ಸಿದ ರಸ್ತೆನೆ ಎಲ್ಲ ಕಿತ್ತೆ ಹೋಗ್ಬಿಟ್ಟೈತಿ. ಅವರು ನೋಡಿ ಸ್ವಾಮಿ ಹೋಗ್ಬಿಟ್ಟೈತೆ ಅಂತ ಅಂದ್ರು. ಆಯ್ತಪ್ಪ ಮಾಡ್ಸೋಣ ಅಂತಲೂ ಕೂಡ ಹೇಳಿ